ನಮಸ್ಕಾರ ವೀಕ್ಷಕರೇ, ಭದ್ರೇಶ ಆಸ್ಟ್ರಾಲಜಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭದ್ರೇಶ, ಜ್ಯೋತಿಷ್ಯ ಮಾರ್ಗದರ್ಶಕರು ಮತ್ತು ತಾಂತ್ರಿಕ ಸಾಧಕರು. ಇವತ್ತಿನ ವಿಚಾರ ಬಂದ್ಬಿಟ್ಟು ವಿವಾಹಿತರು ಮತ್ತು ಅವಿವಾಹಿತರು ನೋಡಲೇಬೇಕಾದಂಥ ವಿಡಿಯೋ ಇದು. ಏನಪ್ಪ ಅಂತಂದರೆ, ಅವಿವಾಹಿತರಿಗೆ ವಿವಾಹದಲ್ಲಿ ವಿಳಂಬ, ವಿವಾಹದಲ್ಲಿ ಅಡೆತಡೆಗಳು, ಫಿಕ್ಸ್ ಆಗಿರ್ತಕ್ಕಂಥ ಮದುವೆಗಳು ನಿಂತೋಗ್ತಕ್ಕಂಥದ್ದು. ಇದು 30 ವರ್ಷ ಆದರೂ ಮದುವೆ ಇಲ್ಲ ಗುರುಗಳೇ, ಇದು ಅವಿವಾಹಿತರ ಸಮಸ್ಯೆ. ವಿವಾಹಿತರ ಸಮಸ್ಯೆ ಏನಪ್ಪ ಅಂತಂತಂದರೆ, ಗುರುಗಳೇ ಪ್ರೀತಿಸಿ ಮದುವೆ ಆಗಿದ್ದೀವಿ, ಮದುವೆ ಆದಮೇಲೆ ಮನೇಲಿ ತುಂಬ ಜಗಳ, ಗಂಡ ಹೆಂಡ್ತಿದ್ದು ತುಂಬ ಕಿರಿಕಿರಿ, ಅಥವಾ ಮದುವೆ ಆದ 2 ವರ್ಷ 4 ವರ್ಷ 5 ವರ್ಷಕ್ಕೆ ಡೈವರ್ಸ್ ಆಯ್ತು ಗುರುಗಳೇ. ಇಂತಹ ಸಮಸ್ಯೆಗಳಿಗೆ ಕಾರಣ ಏನಿರ್ಬೋದು? ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಲವ್ ಮ್ಯಾರೇಜ್ ತುಂಬ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅರೇಂಜ್ ಮ್ಯಾರೇಜಲ್ಲಾದರೆ ತಂದೆ ತಾಯಿಗಳು ನಿಮ್ಮ ಜನ್ಮಕುಂಡಲಿನೋ ಅಥವಾ ನಿಮ್ಮ ಜಾತಕವನ್ನು ನಮ್ಮಂಥ ಜ್ಯೋತಿಷ್ಯರ ಹತ್ರ ತೋರಿಸಿ ಅದನ್ನು ಪರಿಶೀಲನೆ ಮಾಡಿಸಿ ಸಾಲುವಳಿ, ತಾರಾಬಲ, ಗುರುಬಲ ಮತ್ತು ಮಂಗಳ ದೋಷ ಇತ್ಯಾದಿ ಸಮಸ್ಯೆಗಳನ್ನ ಅವ್ರು ಗುರುತಿಸಿ ಮದುವೆ ಸಮಯವನ್ನು ನಿಗದಿ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇರೋದ್ರಿಂದ ವಿವಾಹ ಬೇಗ ಫಾಸ್ಟಾಗಿ ವಿವಾಹ ಆಗ್ತಾರೆ, ಬಟ್ ಅಷ್ಟೇ ಫಾಸ್ಟಾಗಿ ವಿಚ್ಛೇದನ ಡೈವರ್ಸ್ನು ತಗೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಗುರುಗಳೇ ಅಂತಂದರೆ, ನಿಮ್ಮ ಜಾತಕದಲ್ಲಿ ಸರ್ಪದೋಷ ಅಥವಾ ಮಂಗಳ ದೋಷ ಇದ್ದರೆ ಈ ಥರ ಸಮಸ್ಯೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಕಂಡುಬರುತ್ತೆ. ಏನು ಗುರುಗಳೇ, ಸರ್ಪದೋಷ ಇದ್ದರೆ ವಿವಾಹದಕ್ಕೆ ವಿಳಂಬ, ಅಂದರೆ 30 ವರ್ಷ ಆಗ್ಬೋದು, 35 ವರ್ಷ ಆಗ್ಬೋದು. ಸರ್ಪದೋಷ ಇದ್ದರೆ ಮದುವೆಯಲ್ಲಿ ವಿಳಂಬ, ಅಡೆತಡೆಗಳು, ಅಥವಾ ಮದುವೆ ಆದ್ರೂ ಗರ್ಭಪಾತಗಳು, ಅಥವಾ 5-10 ವರ್ಷಗಟ್ಟಲೆ ಆದರೂ ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆಗಳು ಸರ್ಪದೋಷದಲ್ಲಿ ಕಂಡು ಬರ್ತದೆ. ಹಾಗೆ ಮಂಗಳ ದೋಷ ಇದ್ದರೆ ಏನೇನು ಪ್ರಭಾವಗಳಾಗ್ತವೆ ಗುರುಗಳೇ? ಮಂಗಳ ದೋಷಗಳಿದ್ರೆ ಏನಾಗ್ತದೆ ಅಂತಂದರೆ, ನಿಮ್ಮ ವೈವಾಹಿಕ ಜೀವನ ಕಲಹಮಯವಾಗುತ್ತೆ, ಅಂದರೆ ಜಗಳದಿಂದಲೇ ಕೂಡಿರುತ್ತೆ ನಿಮ್ಮ ವೈವಾಹಿಕ ಜೀವನ, ಅಥವಾ ಸಂಬಂಧಗಳು ಕಿತ್ತೋಗ್ತಕ್ಕಂಥ ಅಥವಾ ಬೇರೆ ಆಗ್ತಕ್ಕಂಥ ಸಂದರ್ಭಗಳನ್ನ ಕ್ರಿಯೇಟ್ ಆಗ್ತವೆ. ಏನು ಗುರುಗಳೇ ಮಂಗಳ ದೋಷ ಅಂದರೆ? ಮಂಗಳ ಗ್ರಹ ರಕ್ತಕ್ಕೆ ಕಾರಕ. ಆದ್ದರಿಂದ ಮಂಗಳ ದೋಷವನ್ನು ಮದುವೆ ಸಂದರ್ಭಗಳಲ್ಲಿ ಶುಕ್ರ ಅಥವಾ ಚಂದ್ರನಿರುವತಕ್ಕಂಥ ಮನೆಯಿಂದ ಅಥವಾ ರಾಶಿಯಿಂದ ಮಂಗಳ ದೋಷನ ನೋಡಬೇಕು. ಜಾತಕ ಕುಂಡಲಿಲಿ ಕೆಲವರಿಗೆ ಏನಾಗುತ್ತೆ ಅಂದರೆ, ಜನ್ಮ ಜಾತಕದಲ್ಲೇ ಮಂಗಳ ದೋಷ ಇರುತ್ತೆ. ಇನ್ನು ಕೆಲವರಿಗೆ ಮದುವೆಯ ಸಂದರ್ಭದಲ್ಲಿ ಗೋಚಾರದಲ್ಲಿ ಮಂಗಳ ದೋಷ ಇರುತ್ತೆ. 7 ಮತ್ತು 8ನೇ ಸ್ಥಾನದಲ್ಲಿ ಕುಜ ದೋಷ ಇರಬಾರ್ದು. ಹಾಗೆ ಶುಕ್ರ ಮತ್ತು ಚಂದ್ರನಿರ್ತಕ್ಕಂಥ ರಾಶಿಯಿಂದ 4, 7, 8, 12ನೇ ಮನೆಗಳಲ್ಲಿ ಅಥವಾ ಜನ್ಮದಲ್ಲಿ, ಅಂದರೆ ನಿಮ್ಮದು ಯಾವ ರಾಶಿ ಆಗಿರುತ್ತೋ ಅಲ್ಲಿ ಮಂಗಳನಿದ್ದರೆ ಮಂಗಳ ದೋಷ ಉಂಟಾಗುತ್ತೆ. ಹಾಗೆ ವಧುವಿನ ಜಾತಕದಲ್ಲಿ, ಅಂದರೆ ಮದುವೆ ಆಗ್ತಕ್ಕಂಥ ಹುಡುಗಿಯ ಜಾತಕದಲ್ಲಿ 4, 7, 8, 12 ಈ 5 ಸ್ಥಾನಗಳಲ್ಲಿ ಮಂಗಳನಿದ್ದರೆ ಮದುವೆ ಆಗ್ತಕ್ಕಂಥ ವರನಿಗೆ ಅಪಮೃತ್ಯು ಭಯ ಅಥವಾ ಅಪವಾದ ಕಾಡುತ್ತೆ. ಹಾಗೆ ಮದುವೆ ಆಗ್ತಕ್ಕಂಥ ಹುಡುಗನ ಜಾತಕದಲ್ಲಿ 4, 7, 8, 12ನೇ ಸ್ಥಾನ, ಈ 4 ಸ್ಥಾನದಲ್ಲಿ ಮಂಗಳನಿದ್ದರೆ ಹುಡುಗಿಗೆ ಅಪಮೃತ್ಯು ಭಯ, ಅಪವಾದ, ವಿರಸ, ಜಗಳ, ಮನಸ್ತಾಪ, ಹಾಗೆ ವಿಚ್ಛೇದನದಂಥ ಅಹಿತಕರ ಘಟನೆಗಳು ಸಹಿತ ಸಂಭವಿಸ್ತವೆ. ಇನ್ನು ವಿಶೇಷವಾಗಿ
ಮಂಗಳನ ಮೇಲೆ ಶನಿಯ ದೃಷ್ಟಿ ಇದ್ದರೆ ಮಂಗಳ ದೋಷ ತುಂಬ ಪ್ರಬಲವಾಗಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಮದುವೆ ವಿಚ್ಛೇದನ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಲವ್ ಮ್ಯಾರೇಜ್ ಜಾಸ್ತಿ ಆಗ್ತಾ ಇದೆ, ಅದೇ ರೀತಿ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದರೆ ಗುರುಗಳೇ, ಜನ್ಮ ಜಾತಕದಲ್ಲೇ ಮಂಗಳ ದೋಷ ಇದ್ದಾಗ ಹೇಗೆ ಅಂತ ಕೇಳೋದಾದರೆ, ಜನ್ಮ ಜಾತಕದಲ್ಲಿ ಮಂಗಳ ದೋಷ ಇದ್ದರೆ ಮಂಗಳ ದೋಷ ಇರ್ತಕ್ಕಂಥ ಹುಡುಗಿ ಅಂದರೆ ವಧು ಮತ್ತು ವರ, ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಮಂಗಳ ದೋಷ ಇದ್ದರೆ ಜಾತಕದಲ್ಲಿ ಯಾವುದೇ ಥರದ ದೋಷ ಇಲ್ಲ. ಹಾಗೆ ವಧುವಿನ ಜಾತಕದಲ್ಲಿ ವರನಿಗಿಂತ ಅಂದರೆ ಹುಡುಗನಿಗಿಂತ ಕಡಿಮೆ ಮಂಗಳ ದೋಷ ಇದ್ದರೆ ಇನ್ನೂ ಉತ್ತಮ. ಯಾವುದೇ ರೀತಿ ತೊಂದರೆ ಮಂಗಳ ದೋಷದಿಂದ ಆಗಲ್ಲ. ಚಂದ್ರ ಮಂಗಳ ಶುಕ್ರ ಈ ಮೂರು ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ಥಿತ ಇದ್ದಾಗ ಮಂಗಳ ದೋಷ ನಿವಾರಣೆ ಆಗುತ್ತೆ, ಮಂಗಳ ದೋಷ ಇಲ್ಲ. ಹಾಗೆ ಮಂಗಳನು ನೀಚ, ಅಸ್ತಂಗತ ಮತ್ತು ಸ್ವಕ್ಷೇತ್ರದಲ್ಲಿದ್ದಾಗ, ಶತ್ರುಗಳ ಸ್ಥಾನದಲ್ಲಿದ್ದಾಗ ಮಂಗಳ ದೋಷ ದುರ್ಬಲ ಆಗಿ ಒಳ್ಳೆಯ ಫಲಗಳನ್ನೇ ಕೊಡುತ್ತೆ. ಹಾಗೆ ಜನನ ಕುಂಡಲಿಯಲ್ಲಿ, ಅದು ವಧು ಆಗಿರ್ಬೋದು ವರ ಆಗಿರ್ಬೋದು, ಅವರ ಜನನ ಕುಂಡಲಿಯಲ್ಲಿ ಚಂದ್ರ ಮತ್ತು ಸೂರ್ಯರ ಉಚ್ಚ ಕ್ಷೇತ್ರಗಳಾದ ಕರ್ಕ ಮತ್ತು ಸಿಂಹ ರಾಶಿಗಳಲ್ಲಿ ಮಂಗಳನಿದ್ದರೆ ಮಂಗಳ ದೋಷ ದುರ್ಬಲವಾಗುತ್ತದೆ. ಮಂಗಳನ ಉಚ್ಚ ಕ್ಷೇತ್ರ ಮಕರ, ಮೇಷ, ವೃಶ್ಚಿಕ ಈ ಮೂರೂ ರಾಶಿಗಳಲ್ಲಿ ಮಂಗಳನಿದ್ದರೆ ಮಂಗಳ ದೋಷ ನಿವಾರಣೆಯಾಗಿ ಸುಖ ಫಲಗಳನ್ನೇ ನೀಡ್ತಾನೆ. ಹಾಗಾಗಿ ಯಾವ ಸಮಸ್ಯೆಗಳು, ಮದುವೆಗೆ ವಿಳಂಬ ಆಗ್ತಾ ಇದೆ, ಗಂಡಿನ ಕಡೆಯರೋ ಹೆಣ್ಣಿನ ಕಡೆಯರೋ ನಮ್ಮ ಮನೆ ದೇವ್ರನ್ನ ಕೇಳಿ ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ, ಮದುವೆಗಳು ಕ್ಯಾನ್ಸಲೇಷನ್ ಆಗ್ತಾ ಇದೆ. ಕೆಲವೊಂದು ಮದುವೆವರೆಗೂ ಬಂದು ಮದುವೆ ನಿಂತೋಗ್ತಾ ಇದೆ. ಹಾಗೆ ಗಂಡ ಹೆಂಡತಿ ಮನಸ್ತಾಪ, ಜಗಳ, ಮದುವೆ ಆದಮೇಲೆ ವಿಚ್ಛೇದನದಂತಹ ಅಹಿತಕರ ಘಟನೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಫಸ್ಟು ನಿಮ್ಮ ಜನ್ಮಕುಂಡಲಿ, ನಿಮ್ಮದು ಮತ್ತು ನಿಮ್ಮ ಹೆಂಡತಿದು ಜನ್ಮಕುಂಡಲಿ ಹಾಗೂ ನಿಮ್ಮ ವಿವಾಹವಾದ ಸಮಯವನ್ನು ತೆಗೆದುಕೊಂಡು ನಮ್ಮಂಥ ಜ್ಯೋತಿಷ್ಯರ ಹತ್ರ ಹೋಗಿ ಮಂಗಳ ದೋಷ ಇದೆಯಾ ಅಥವಾ ಸರ್ಪದೋಷ ಇದೆಯಾ, ಯಾಕೆ ನಮ್ಮ ಸಂತಾನ ವಿಳಂಬ ಆಗ್ತಾ ಇದೆ, ಈ ಥರ ವಿಚಾರಗಳನ್ನು ವಿಚಾರ ಮಾಡಿದರೆ ನಿಮಗೆ ಸೂಕ್ತವಾದ ಪರಿಹಾರ ಸಿಗುತ್ತೆ. ಅದರಲ್ಲೂ ಮದುವೆಗೆ ಮುಂಚೆ ಮಂಗಳ ದೋಷಕ್ಕೆ ಸುಲಭವಾಗಿ ಪರಿಹಾರ ಮಾಡಿಕೊಡ್ಬೋದು. ಹಾಗಾಗಿ ನಿಮ್ಮ ಸಮಸ್ಯೆಗಳಾದಂತಹ ಮದುವೆ ಆದಮೇಲೆ ವಿಚ್ಛೇದನ, ಸಂತಾನ, ಹೀಗೆ ನಿಮ್ಮ ಅವಿವಾಹಿತರು ಮತ್ತು ವಿವಾಹಿತರು ಇಬ್ಬರಿಗೂ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕದಲ್ಲಿ ಮಂಗಳ ದೋಷ ಅಥವಾ ಸರ್ಪದೋಷ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಏನೇ ವಿಚಾರ ಇರಲಿ, ನಿಮಗೆ ಪರಿಹಾರಕ್ಕೆ ಸೂಕ್ತವಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಹೊಣೆಗಾರಿಕೆ ನಮ್ಮದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮೆಲ್ಲ ಮುಂದಿನ ಅಪ್ಡೇಟ್ ವಿಡಿಯೋಗಳು ನಿಮಗೆ ಬೇಗ ಸಿಗ್ತವೆ. ಆ ತಾಯಿ ಸರ್ವಮಂಗಳೇ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.